ನನ್ನ ಹೆಸರು ದಿನೇಶ್. ನನ್ನ ಚಾನೆಲ್ ನೋಡುವ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ತುಂಬ ಧನ್ಯವಾದಗಳು. ಇವತ್ತು ನಾನು 40 ಸೈಜಿನ ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸಲಿದ್ದೇನೆ. ವಿಡಿಯೋವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಯಾವಾಗಲೂ ಬ್ಲೌಸ್ ಕಟ್ ಮಾಡುವಾಗ ಶೋಲ್ಡರನ್ನು ಕ್ರಾಸ್ ಆಗಿ ಕಟಿಂಗ್ ಮಾಡುತ್ತೇನೆ. ಅದರಿಂದ ನೋಡಿ ಈ ರೀತಿ ಬರುತ್ತದೆ. ನಿಮಗೆ ಸ್ಟ್ರೇಟ್ ಆಗಿ ಕಾಣುವುದಿಲ್ಲ, ಕ್ರಾಸ್ ಆಗಿದೆ. ಇದನ್ನು ಸರಿಪಡಿಸುವುದು ಹೇಗೆ ಎಂಬುದನ್ನು ಈಗ ನಿಮಗೆ ಚೆನ್ನಾಗಿ ವಿವರಿಸಿ ಹೇಳುತ್ತೇನೆ. ಅದಕ್ಕಾಗಿ ನಾನು ಮೊದಲೇ 1/4 ಇಂಚ್ ಇಲ್ಲಿ ಹೆಚ್ಚು ಇಟ್ಟಿದ್ದೇನೆ. ನೋಡಿ, ಇದನ್ನು ಈಗ ಈ ರೀತಿ ಸ್ಕೇಲನ್ನು ಇಟ್ಟು ನಾನು ಹೆಚ್ಚು ಇಟ್ಟಿದ್ದನ್ನು ತೆಗೆಯುವಾಗ ಇದು ಸ್ಟ್ರೈಟ್ ಆಗಿ ಬರುತ್ತದೆ. ಇವಾಗ ಇದನ್ನು ಕಟ್ ಮಾಡಿ ತೋರಿಸುತ್ತೇನೆ. ಇದರಲ್ಲಿ ಫಿಟ್ಟಿಂಗಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ನೋಡಿ, ಇವಾಗ ಇದು ಸ್ಟ್ರೈಟ್ ಆಯಿತು. ಕೆಲವರಿಗೆ ಭುಜದಲ್ಲಿ ಶೋಲ್ಡರ್ ಕ್ರಾಸ್ ಕಟ್ ಮಾಡುವುದರಿಂದ ಇಲ್ಲಿ ಪ್ರಾಬ್ಲಮ್ ಬರುತ್ತದೆ ಅಂತ ಅನಿಸುತ್ತದೆ. ಇದನ್ನು ಈ ರೀತಿ ಸರಿಪಡಿಸಬಹುದು. ಆವಾಗ ನಮಗೆ ಬೇಕಾದಷ್ಟೇ ಶೋಲ್ಡರ್ ಬಿಡ್ತು ಸಿಗುತ್ತದೆ. ಇನ್ನು ಇದಕ್ಕೆ ಪೈಪಿಂಗ್ ಬಾಕಿ ಇದೆ. ಮತ್ತು ಈ ಕಟ್ಟುಗಳು ಇಲ್ಲಿ ಅಲ್ಲಲ್ಲಿ ಕಟ್ಟುಗಳು ಉಂಟಲ್ಲ, ಇದು 1.5 ಇಂಚ್ ಬಿಟ್ಟು ಇದು ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಎಂಬುದನ್ನು ನೋಡಬೇಕು. ಮ್ಯಾಚ್ ಆಗಲೇಬೇಕು, ಆಗ್ತದೆ. ಆವಾಗ ಮಾತ್ರ ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಬರಲು ಸಾಧ್ಯ. ನೋಡಿ, ಇದು ಇಲ್ಲಿಗೆ ಸರಿಯಾಗಿದೆ. ಇದಕ್ಕೆ ಇಲ್ಲಿ ಬರಬೇಕು. ಅದೇ ಥರ ಇದು ಈ ರೀತಿ ಬರುವಾಗ ಇದಕ್ಕೆ ಕರೆಕ್ಟಾಗಿ ಈ ಕಟ್ಟುಗಳು ಒಂದಕ್ಕೊಂದು ಮ್ಯಾಚ್ ಆದರೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಎಂಬುದು ಬರುತ್ತದೆ. ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತದೆ. ಎಲ್ಲ ಕಟ್ಟುಗಳು 1, 2, 3 ಇದಕ್ಕೆ ಸರಿಯಾಗಿ ಜಾಯಿಂಟ್ ಆಗಬೇಕು. ಆವಾಗ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತದೆ. ಇದರದ್ದು ಹುಕ್ ಪಟ್ಟಿ 7 ಇಂಚು ಅಂತ ತಿಳಿಸಿದ್ದೆ. ನೋಡಿ, ಇಲ್ಲಿ 7 ಇಂಚ್ ಇದೆ. ಇದು ಮೇಲೆದು ಮಾರ್ಜಿನ್, ಸ್ವಲ್ಪ ಕಟ್ ಮಾಡಲು ಸಿಗುತ್ತದೆ ಅಷ್ಟೇ. 3 ಇಂಚು 7 ಇಂಚು 3 ನೂಲು 3 ಪಾಯಿಂಟ್, ಅರ್ಧ ಇಂಚಿಗಿಂತ 1 ಪಾಯಿಂಟ್ ಕಮ್ಮಿ. ಇಷ್ಟು ನಿಮಗೆ ಕಟ್ ಮಾಡಲು ಸಿಗುತ್ತದೆ, ಅಷ್ಟೇ ಬರುವುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುವುದು. ಆದುದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವುದೇ ಮಿಸ್ಟೇಕ್ ಇಲ್ಲದೆ ನೀವು ಬ್ಲೌಸನ್ನು ಹೊಲಿಯಬಹುದು. ಇದರ ಚೆಸ್ಟು 40 ಇದೆ. ನೋಡಿ, ಇಲ್ಲಿ ಒಂದು ಕಟ್ಟಿದೆ. ಈ ಕಟ್ಟಿಂದ ಇಲ್ಲಿಗೆ ಅಳತೆ ಮಾಡಿದಾಗ 10 ಬರಬೇಕು. ನೋಡಿ, ಬ್ಲೌಸ್ ಮೈ ಮೇಲೆ ಕೂರುವಾಗ ಈ ಥರ ಫಿಟ್ ಆಗಿಯೇ ಇರುತ್ತದೆ. ಇಲ್ಲಿ ನಿಮಗೆ 10 ನಂಬರ್ ಕಾಣಬಹುದು. ನೋಡಿ, ಈ ಕಟ್ಟಿಂದ ಇಲ್ಲಿಗೆ 40 ಬಂತು. ಅದಕ್ಕೆ ಎಲ್ಲ ಕಟ್ಟುಗಳು ಒಂದಕ್ಕೊಂದು ಜಾಯಿಂಟ್ ಆಗುವಾಗ ಬ್ಲೌಸ್ ಪರ್ಫೆಕ್ಟಾಗಿ 40ಕ್ಕೆ ಬರುತ್ತದೆ. ಯಾವುದೇ ಅಂದಾಜೆಲ್ಲ ಏನು ಬೇಡ. ಇದು ಕಟ್ಟುಗಳು ಒಂದಕ್ಕೊಂದು ಸೆಟ್ ಆದರೆ ಇಲ್ಲಿ ಸೊಂಟದ ಅಳತೆಯನ್ನು ಕೂಡ ಇಲ್ಲಿ 1.5 ಇಂಚು ಬಿಟ್ಟು ಹಾಕಿಟ್ಟಿದ್ದೇನೆ. ಇದು ಒಂದಕ್ಕೊಂದು ಸೇರುವಾಗ ಸ್ವಲ್ಪ 1/4 ಇಂಚು ಏನು ಹೆಚ್ಚು ಕಡಿಮೆ ಬರ್ಬೋದು. ಅದು ನಾವು ಸರಿಪಡಿಸಿಕೊಳ್ಳಬೇಕು ಅಷ್ಟೇ. ಬೇರೆ ಏನು ಹೆಚ್ಚಿಗೆ ಇದರಲ್ಲಿ ಹೇಳಲಿಕ್ಕಿಲ್ಲ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಬ್ಲೌಸಿನ ಲೆಂತು 13.5. ಇದು ಅಳತೆ ಬ್ಲೌಸು. ಇದಕ್ಕೆ ಶೋಲ್ಡರ್ ನಾನು 10 ಇಂಚು ಇಡುತ್ತೇನೆ. ಶೋಲ್ಡರ್ ಬಿಡ್ತು 2.5 ಮೇಲ್ಭಾಗ. ಇದರ ಬ್ಯಾಕ್ ಡೀಪು 8.25. ಮುಂಭಾಗದ ಪಟ್ಟಿ 7 ಇಂಚು ಉದ್ದ ಇದೆ. ನೆಕ್ ಡೀಪು 6 ಇಂಚು ಇದೆ. 6 ಕಾಲಿನಷ್ಟಿದೆ. ಇದರ ಸೊಂಟದ ಸುತ್ತಳತೆ 33.5 ಇದೆ. ಸ್ಲೀವ್ ಉದ್ದ 8 ಇಂಚು. ಇದರ ಅಳತೆಯನ್ನು ನಾನು ಇಲ್ಲಿ ಬುಕ್ಕಲ್ಲಿ ಬರೆದುಕೊಂಡಿದ್ದೇನೆ. ಅದೇ ಪ್ರಕಾರದಲ್ಲಿ ನಾನು ಕಟ್ಟಿಂಗನ್ನು ಇವಾಗ ನಿಮಗೆ ತೋರಿಸಲಿದ್ದೇನೆ. 13.5 ಲೆಂತು, ಅದಕ್ಕೆ 14ವರೆಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇದು ಬ್ಲೌಸಿನ ಬಟ್ಟೆ, ಇದು ಲೈನಿಂಗ್ ಪೀಸು.
ಈ ಸೈಡ್ ಓಪನ್ ಇದೆ. ಇಲ್ಲಿ ಬ್ಯಾಕನ್ನು ಇವಾಗ ಕಟ್ ಮಾಡ್ತಾ ಇದ್ದೇನೆ. 13ವರೆಗೆ 1 ಇಂಚು ಮಾರ್ಜಿನ್ ಸೇರಿಸಿ 14ವರೆಗೆ ನಾನು ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. 13ವರೆಗೆ ಇಂತಿಗೆ 14ವರೆಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಶೋಲ್ಡರ್ ವಿಡ್ತ್ ಟೋಟಲ್ ಶೋಲ್ಡರ್ ಇಲ್ಲಿ 5.5 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುತ್ತಿದ್ದೇನೆ. ಇಲ್ಲಿನ ವಿಡ್ತು 2.5, ಅದಕ್ಕೆ ಇಲ್ಲಿ ನಾನು 3ವರೆಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಅದು ಮತ್ತೆ ಎಲ್ಲ ಕಟ್ಟಿಂಗ್ ಮಾಡುವಾಗ 2ವರೆಗೆ ಬರುತ್ತದೆ. ಇವಾಗ ಇದರ ಶೋಲ್ಡರ್ ಡೌನು ಆರಮ್ ಹೋಲು 8.75 ಇದೆ. ಇದರ ಆರಮ್ ಹೋಲ್ ರೌಂಡ್ ಏನಿದೆ ಇದು 8.75 ಇದೆ. ಒಳಬದಿಯಿಂದ ಮೇಲಿಂದ ಅಳತೆ ಮಾಡಿದರೆ 8.5. ಅದಕ್ಕಾಗಿ ನಾವು ಯಾವಾಗಲೂ ಅಳತೆ ಮಾಡುವಾಗ ಒಳಬದಿಯಿಂದಲೇ ಮಾಡಬೇಕು, ಅಳತೆ ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿ ಬ್ಲೌಸನ್ನು ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಎಳೆದುಕೊಂಡು ಇಲ್ಲಿಗೆ 8.75 ಇದೆ. ಈ ರೀತಿ ಅಳತೆ ಮಾಡಿಕೊಳ್ಳಬೇಕು. ಆಮೇಲೆ ಮುಖ್ಯವಾಗಿ ಇಲ್ಲಿ ಆರಮ್ ಹೋಲ್ ರೌಂಡು ಮಿಡಲ್ ಏನಿದೆ ಇದನ್ನು ಕೂಡ ಅಳತೆ ಮಾಡಿಕೊಳ್ಳಬೇಕು. ಇಲ್ಲಿಂದ ಇಲ್ಲಿಗೆ ಈ ರೀತಿ ನೀಟಾಗಿ ಇಟ್ಟುಕೊಂಡು 14.75 ಬರ್ತಾ ಇದೆ. 7.25 1 ಪಾಯಿಂಟ್ ಇದನ್ನು ಬರೆದುಕೊಳ್ಳಬೇಕು. 8.75 ಆರಮ್ ಹೋಲ್ ರೌಂಡ್ ಆದರೆ ನಾವಿಲ್ಲಿ 5.5 ಇಂಚಿಗೆ ಡೌನನ್ನು ಮಾರ್ಕ್ ಹಾಕಿಕೊಳ್ಳುವ. ಇದು ಆರಮ್ ಹೋಲ್ ರೌಂಡು ಮತ್ತು ನಮ್ಮ ಚೆಸ್ಟ್ ಲೈನ್ ಕೂಡ ಇದೇ ಆಗಿರುತ್ತದೆ. ಈ ಲೈನನ್ನು ಹೇಗೆ ಹಾಕಿಕೊಳ್ಳುವುದೆಂದರೆ, ಇಲ್ಲಿ ಶೋಲ್ಡರ್ ನಾವು ಎಷ್ಟು ಇಡುತ್ತೇವೋ ಅಷ್ಟೇ ಡೌನನ್ನು ಮೊದಲು ಹಾಕಿಕೊಂಡು ನೀವು ಅಳತೆ ಮಾಡಿ ನೋಡಿಕೊಳ್ಳಿ. ಮತ್ತೆ ಸರಿಯಾಗಿ ಬರದಿದ್ದರೆ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಳ್ಳಬಹುದು. ಬೇಕಾದರೆ ಮೊದಲು ಎಷ್ಟು ಶೋಲ್ಡರ್ ಇಟ್ಟಿದ್ದೇವೋ ಅಷ್ಟೇ ಇಟ್ಟುಕೊಂಡು ನೀವು ಚೆಕ್ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ 5.5 ಇಟ್ಟಿದ್ದೇನೆ, ಇಲ್ಲಿ ಕೂಡ 5.5 ಇಡುವ. ಇದು ಡೀಪ್ ಆಗಿದೆ ಬ್ಯಾಕ್ ನೆಕ್, ಅದಕ್ಕಾಗಿ ಇಷ್ಟೇ ಇಡಬೇಕು. ನೆಕ್ ಮೇಲೆ ಇದ್ದರೆ ಸ್ವಲ್ಪ ½ ಇಂಚು ಈಚೆ ಇಡಬಹುದು. ಇದು ಡೀಪ್ ನೆಕ್ ಬ್ಯಾಕ್ ನೆಕ್ ಆಗಿರುವುದರಿಂದ ಮೇಲೆ ಇಟ್ಟಷ್ಟೇ ಇಲ್ಲಿ ಕೂಡ ಇಡಬೇಕು. ಇವಾಗ ಇಲ್ಲಿ 40 ಚೆಸ್ಟ್ ಎಂದರೆ 10 ಇಂಚಿಗೆ ಚೆಸ್ಟಿನ 4ನೇ 1 ಭಾಗಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಆಮೇಲೆ ಈ ಲೈನನ್ನು ಸೇರಿಸಿಕೊಳ್ಳಿ. ಇವಾಗ ಇದರ ಚೆಸ್ಟ್ 40 ಇರುವುದರಿಂದ ಇಲ್ಲಿಂದ ಈ ಕಾರ್ನರ್ನಿಂದ 1/4 ಇಂಚು ಇಟ್ಟುಕೊಳ್ಳಿ. ಚಿಕ್ಕ ಬ್ಲೌಸ್ ಆಗಿದ್ದರೆ 1 ಇಂಚು ಸಾಕಾಗುತ್ತದೆ. ಈ ಕಾರ್ನರ್ನಿಂದ ಇವಾಗ ಈ ಸ್ಕೇಲನ್ನು ಈ ರೀತಿ ಇಟ್ಟುಕೊಂಡು ಇದು 3 ಕಡೆಗಳಲ್ಲಿ ಒಂದಕ್ಕೊಂದು ಟಚ್ ಆಗಬೇಕು. ನೋಡಿ, ಇಲ್ಲಿಂದ ಇಲ್ಲಿ ಈ 3 ಕಡೆಗಳಲ್ಲಿ ಟಚ್ ಆಗುವ ಹಾಗೆ ಇಟ್ಟುಕೊಂಡು ಲೈನನ್ನು ಹಾಕಿಕೊಳ್ಳಿ. ಆಮೇಲೆ ಒಂದು ಸಲ 8.75 ಬಂದಿದೆಯಾ ಇಲ್ಲವಾ ಎಂದು ಚೆಕ್ ಮಾಡಿಕೊಳ್ಳಬೇಕು. ಇಲ್ಲಿ ½ ಇಂಚು ಮಾರ್ಜಿನ್ ಬಿಟ್ಟು ಈ ಥರ ½ ಇಂಚು ಮಾರ್ಜಿನ್ ಬಿಟ್ಟುಕೊಂಡು ಈ ರೀತಿ ಅಳತೆ ಮಾಡಿಕೊಳ್ಳಬೇಕು. 8.75ಗೆ ಸರಿಯಾಗಿ ಇದೆ. ಇವಾಗ ಇದಕ್ಕೆ 1.5 ಇಂಚು ಮಾರ್ಜಿನ್ ಆ್ಯಡ್ ಮಾಡಿಕೊಳ್ಳಬೇಕು. ಆಮೇಲೆ ಸೊಂಟದ ಸುತ್ತಳತೆಗೆ ಮಾರ್ಕನ್ನು ಹಾಕಿಕೊಳ್ಳುವ. 33.5 4ನೇ 1 ಭಾಗ 8.25 1 ಪಾಯಿಂಟ್. ಆಮೇಲೆ ಇದಕ್ಕೆ 1 ಇಂಚು ಡಾಟಿಗಾಗಿ ಮಾರ್ಜಿಂಗನ್ನು ಬಿಟ್ಟುಕೊಂಡು 1.5 ಇಂಚು ಎಕ್ಸ್ಟ್ರಾ ಲೂಸ್ ಮಾಡಲಿಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಆಮೇಲೆ ಈ ಲೈನ್ಗಳನ್ನು ಸೇರಿಸಿಕೊಳ್ಳಿ. ಇವಾಗ ಇದಕ್ಕೆ ಡಾಟ್ ಮಾರ್ಕನ್ನು ಹಾಕಿಕೊಳ್ಳುವ. ಇಲ್ಲಿಂದ
ಈ ಟೇಪನ್ನು ಹೀಗೆ ಹಿಡಿದು ಫೋಲ್ಡ್ ಮಾಡಿಕೊಳ್ಳಿ. ತುಂಬ ಸುಲಭವಾಗುತ್ತದೆ. ಇವಾಗ ಇಲ್ಲಿ ಎಷ್ಟು ಬಂದಿದೆ? 4.25 1 ಪಾಯಿಂಟ್ ಅಷ್ಟೇ. ಇಲ್ಲಿ ಕೂಡ ಮಾರ್ಕನ್ನು ಹಾಕಿಕೊಳ್ಳಿ. ಡಾಟಿನ ಉದ್ದ 4. ಮೊದಲು ನಾವು ಈ ಡೀಪನ್ನು ನೋಡುವ. ಈ ರೀತಿ ಕೂಡ ನೀವು ನೋಡಬಹುದು. ಇದು ಕೂಡ ತುಂಬ ಸುಲಭ ವಿಧಾನ. ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಇಲ್ಲಿನ ಮಾರ್ಜಿನ್ ಬಿಟ್ಟು ಇಲ್ಲಿ ಲೈನನ್ನು ಹಾಕಿಕೊಳ್ಳಬೇಕು. ಮಾರ್ಕನ್ನು ಹಾಕಿಕೊಂಡು ಆದ ಮೇಲೆ ಇಲ್ಲಿ ಮಾರ್ಜಿನ್ ಹಿಡಿದುಕೊಂಡು ಇಷ್ಟು ಬಂದಿದೆ. ಯಾಕಂತ ಹೇಳಿದರೆ ಡಾಟ್ ಇದ್ದು ಆಮೇಲೆ ನಾನು ಹೇಳಿದ್ದು ಇದು ಡೀಪ್ ಬಂದರೆ ಆ ಡೀಪ್ನಷ್ಟೇ ಡಾಟಿನ ಲೆಂತ್ ಇಡಬೇಕು. ಅದಕ್ಕಿಂತ ಮೇಲೆ ಡಾಟ್ ಹೋದರೆ ಈ ರೌಂಡ್ ಶೇಪಲ್ಲಿ ವ್ಯತ್ಯಾಸ ಬರುತ್ತದೆ. ಇವಾಗ ನಾವು ಇದಕ್ಕೆ ಡಾಟ್ನ ಲೆಂತನ್ನು 4.25 ಇಂಚಿಗೆ ಇಡಬಹುದು. ಡಾಟ್ನ ಅಗಲ 1 ಇಂಚು. ಈ ರೀತಿ ಹೇಳಿಕೊಡುವುದರಿಂದ ತುಂಬ ಹೊಸಬರಿಗೆ ಒಳ್ಳೆಯದಾಗುತ್ತದೆ. ಹೊಸದಾಗಿ ಕಲಿಯುವವರಿಗೆ ತುಂಬ ಈಸಿಯಾದ ಇದು ಐಡಿಯಾ ಮೆಥಡ್. ಇಲ್ಲಿ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಹಾಕಿಕೊಂಡು ಈ ಲೈನನ್ನು ಇಲ್ಲಿಗೆ ಸೇರಿಸಿಕೊಳ್ಳಿ. ಡಾಟಿನ ಬುಡಕ್ಕೆ ಇವಾಗ ಇದರ ಸೊಂಟ ಸುತ್ತಳತೆ 40, ಎದೆ ಸುತ್ತಳತೆ 40, ಸೊಂಟ 33.5. ಇದರ ಅಗಲ 6.25 ಇಂಚ್ ಇದೆ. ಇಲ್ಲಿ 3 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಈ ರೀತಿ ಬ್ಲೌಸನ್ನು ಇಟ್ಟುಕೊಂಡು ನೋಡಿ 6.25 ಇಂಚ್ ಇದೆ. ಇಲ್ಲಿ ಅವರದ್ದು ಎಷ್ಟು ಅಳತೆಯಲ್ಲಿ ಬಂದಿದೆಯೋ ಅಷ್ಟೇ ನಾವು ಇಡಬೇಕು. ಹೆಚ್ಚು ಕಮ್ಮಿ ಆದರೆ ಮತ್ತೆ ಗ್ರಾಹಕರು ಬೈಯುತ್ತಾರೆ. ಕೆಲವರಿಗೆ ತುಂಬ ಅಗಲ ಬೇಕಾಗುತ್ತದೆ, ಇನ್ನು ಕೆಲವರಿಗೆ ಕಮ್ಮಿ ಬೇಕಾಗುತ್ತದೆ. ಹಾಗಾಗಿ ನಾವು ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅದನ್ನೇ ಮಾಡಬೇಕು. ಇವಾಗ ಇಲ್ಲಿ ಈ ಕಾರ್ನರ್ನಿಂದ ನಾವು 3/4 ಇಂಚಿನಷ್ಟು ಮಾರ್ಕ್ ಹಾಕಿ ರೌಂಡನ್ನು ಹಾಕಿಕೊಳ್ಳಬೇಕು. ಇವಾಗ ಇಲ್ಲಿ ಒಳಬದಿಗೆ 1/4 ಇಂಚು ಡೌನ್ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇದರಿಂದ ಶೋಲ್ಡರ್ ಜಾರುವುದಿಲ್ಲ. ಹೀಗೆ ಮಾಡುವುದರಿಂದ ಶೋಲ್ಡರ್ ಜಾರುವುದಿಲ್ಲ. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುತ್ತೇನೆ. ಹೂಕ್ ಮತ್ತು ಐ ಪಟ್ಟಿಗಾಗಿ ಮುಂಭಾಗದಲ್ಲಿ 1/2 ಇಂಚು ಮಾರ್ಜಿಂಗನ್ನು ಹಾಕಿಕೊಂಡು, ಇದು ಓಪನ್ ಸೈಡು, ಇಲ್ಲಿ 1/2 ಇಂಚು ಮಾರ್ಜಿಂಗನ್ನು ಬಿಟ್ಟುಕೊಂಡು ಈ ಬ್ಯಾಕನ್ನು ಇದರ ಮೇಲೆ ಇಟ್ಟುಕೊಳ್ಳಬೇಕು. ಇದು 1/2 ಇಂಚು ಮಾರ್ಜಿಂಗ್ ನಮ್ಮ ಬ್ಲೌಸಿನ ಹೂಕ್ ಮತ್ತು ಐ ಪಟ್ಟಿಗೆ ಮಾರ್ಜಿಂಗ್ ಇದೆಯಲ್ಲ, ಅದಕ್ಕಾಗಿ 1/2 ಇಂಚು ಬಿಟ್ಟುಕೊಂಡಿರಬೇಕು. ಮತ್ತು ಈ ರೀತಿ ಸೇಮ್ ಟು ಸೇಮ್ ಮಾರ್ಕನ್ನು ಹಾಕಿಕೊಳ್ಳಬೇಕು. ಅದೇ ರೀತಿ ಇಲ್ಲಿ ಕೂಡ ಈ ಥರ ಇದು ಚೆಸ್ಟ್ ಲೈನಿಗೆ, ಫ್ರಂಟ್ ಸೈಡ್ ಇದು ಚೆಸ್ಟ್ ಲೈನಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಆಮೇಲೆ ಈ ಥರ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇಲ್ಲಿ ಕೂಡ ಇವಾಗ
ಹಿಂಬದಿಯಿಂದ ಮುಂಭಾಗಕ್ಕೆ 3/4 ಇಂಚು ಕಡಿಮೆ. ಅಂದರೆ ಇಲ್ಲಿ ನೋಡಿ 5.5 ಇಂಚು ಇದೆ ಶೋಲ್ಡರ್. ಇದೇ ಲೈನ್ನಿಂದ ಕೆಳಗೆ ಬಂದು ಇವಾಗ ಮೇಲೆ 5.5 ಶೋಲ್ಡರ್ ಇತ್ತಲ್ಲ, ಇಲ್ಲಿ 3/4 ಇಂಚು ಕಡಿಮೆ ಮಾಡಿದರೆ ಫುಲ್ ಟೈಟ್ ಫಿಟ್ಟಿಂಗ್ ಆಗಿ ಈ ಬ್ಲೌಸ್ ಬರುತ್ತದೆ. ಅರ್ಧ ಇಂಚು ಕೂಡ ಕಮ್ಮಿ ಮಾಡಬಹುದು, 3/4 ಇಂಚು ಕೂಡ ಮಾಡಬಹುದು. ಇವಾಗ ಇದನ್ನು ಈ ಶೋಲ್ಡರ್ ಲೈನನ್ನು ಚೆಸ್ಟ್ ಲೈನಿನ ಇಲ್ಲಿಗೆ ಸೇರಿಸಿಕೊಳ್ಳುವ. ಆಮೇಲೆ ಈ ಕಾರ್ನರ್ನಿಂದ 1 ಇಂಚು ಬಿಟ್ಟು ಈ ರೀತಿ ಲೈನನ್ನು ಹಾಕಿಕೊಳ್ಳಬೇಕು. ಇನ್ನು ಇದಕ್ಕೆ ಡಾಟ್ ಮಾರ್ಕು ಮತ್ತು ಫ್ರಂಟ್ ನೆಕ್ಕು, ಕ್ರಾಸ್ ಪಟ್ಟಿ. ಆಮೇಲೆ ಇವಾಗ ನಾವಿಲ್ಲಿ 1.5 ಇಂಚು ಫ್ರಂಟಿಗೆ ಆ್ಯಡ್ ಮಾಡಿಕೊಳ್ಳಬೇಕು. ಬ್ಯಾಕಿಂದ ಫ್ರಂಟಿಗೆ 1.5 ಇಂಚು ಆ್ಯಡ್ ಮಾಡಿಕೊಳ್ಳಬೇಕು. ಇದು 1.5 ಇಂಚು ಕ್ರಾಸ್ ಪಟ್ಟಿಗಾಗಿ. ನಾವು ಬ್ಯಾಕಲ್ಲಿ ಮಾರ್ಜಿಂಗಾಗಿ 1 ಇಂಚು ಆ್ಯಡ್ ಮಾಡಿದ್ದೆವು. ಮೇಲಕ್ಕೆ 1/2 ಇಂಚು, ಕೆಳಕ್ಕೆ 1/2 ಇಂಚು. ಇಲ್ಲಿ 1.5 ಇಂಚು ಆ್ಯಡ್ ಮಾಡಬೇಕು. ಇದರಲ್ಲಿ ಕ್ರಾಸ್ ಪಟ್ಟಿದ್ದು ಮಾರ್ಜಿನ್ ಕೂಡ ಸೇರುತ್ತದೆ. ಈ ಕ್ರಾಸ್ ಪಟ್ಟಿದ್ದು ಮಾರ್ಜಿನ್ ಇದರಲ್ಲಿ 1 ಇಂಚು ಆ್ಯಡ್ ಆಗಿದೆ. ಮತ್ತು ಉಳಿದಿರುವುದು ಡಾಟಿಗಾಗಿ ಆ್ಯಡ್ ಆಗುತ್ತದೆ. ಇಲ್ಲಿ ಡಾಟ್ ಎಲ್ಲ ಬರುತ್ತದಲ್ಲ, ಅದಕ್ಕೆ ಆ್ಯಡ್ ಆಗುತ್ತದೆ. ಇದರ ಕ್ರಾಸ್ ಪಟ್ಟಿನ ಅಗಲ 2 ಇಂಚು ಇದೆ. ಅದಕ್ಕೆ ನಾವು 3 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇವಾಗ ಇದನ್ನು ತೆಗೆದು ಬಿಡುವ. ಇದಕ್ಕೆ ಡಾಟ್ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಮುಂಭಾಗದಲ್ಲಿ ಮೇನ್ ಡಾಟಿಗೆ ನಾವು 2.5 ಇಂಚು ಹಾಕಬೇಕು. ಏಕೆಂತ ಹೇಳಿದರೆ ಇದು ಚೆಸ್ಟ್ 40 ಮತ್ತು ಇಲ್ಲಿ ಅಪ್ಪರ್ ಚೆಸ್ಟು 41 ಇದೆ. ಅದಕ್ಕಾಗಿ 2 ಇಂಚು ಇದ್ದ ಡಾಟನ್ನು 2.5 ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿಂದ 2.75 ಇಂಚು ಬಿಟ್ಟು 2.5 ಇಂಚಿನ ಡಾಟ್ ಇದಕ್ಕೆ ಹಾಕಬೇಕು. ಇಲ್ಲಿ ಡಾಟಿನ ಲೆಂತನ್ನು 2.75 ಇಂಚು ಇಡಬೇಕು. ಈ ಸೆಂಟರ್ನಿಂದ 1/2 ಇಂಚು ಕೆಳಕ್ಕೆ ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಬೇಕು. ಈ ಡಾಟ್ ಪಾಯಿಂಟಿಂದ ಇಲ್ಲಿಗೆ 2.75 ಇಂಚು ವಿಡ್ತ್ ಜಾಗವನ್ನು ಬಿಡಬೇಕು. ಇಲ್ಲಿ 3/4 ಇಂಚು ಡಾಟು. ಇವಾಗ ಇದರ ಸೊಂಟದ ಮಾರ್ಕನ್ನು ಹಾಕಿಕೊಳ್ಳುವ. 33.5 ನೋಡಿ, 1/2 ಇಂಚು ಮಾರ್ಜಿನ್ ಬಿಟ್ಟು 33.5 ಎಲ್ಲಿಗೆ ಬರುತ್ತದೆ? ಇಲ್ಲಿ 32, 8, 8.25 1 ಪಾಯಿಂಟ್. ಆಮೇಲೆ ಈ ಡಾಟಿಗಾಗಿ ನೋಡಿ 2.5 ಇಂಚು ಮತ್ತು ಇಲ್ಲಿ ಒಂದು 2 ಇಂಚು ಎಕ್ಸ್ಟ್ರಾ ಇಡಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು 4.5 ಅಂದಾಜು. ಇಲ್ಲಿ ಸೊಂಟದ 40, ಇಲ್ಲಿ 10 ಇಂಚಿದೆ, 1.5 ಇಂಚು ಆ್ಯಡ್ ಮಾಡಿ ಈ ಲೈನಿಗೆ ಈ ಲೈನನ್ನು ಸೇರಿಸಬೇಕು. ಕ್ರಾಸ್ ಪಟ್ಟಿ ಲೈನಿಗೆ 1.5 ಇಂಚು ಇದು ಮಾರ್ಜಿಂಗು.
ಇವಾಗ ನೆಕ್ ಡೀಪು ಫ್ರಂಟ್ ಸೈಡ್ ಇದ್ದು ನೋಡಿ ಈ ರೀತಿ ಸರಿಯಾಗಿ ಇಟ್ಟುಕೊಂಡು ಹಿಂಬದಿಗೆ, ಏಕೆಂದರೆ ಇದು ಮಾರ್ಜಿನ್ ಇವಾಗ ಇದು ಇದರಲ್ಲಿ ಆ್ಯಡ್ ಆಗಿದೆ, ಇದು ಇನ್ನೂ ಆ್ಯಡ್ ಆಗಬೇಕು. ಇಲ್ಲಿಂದ ನೋಡಿ ಇಲ್ಲಿಗೆ ನೋಡಿ, ಇಲ್ಲಿ ಲೈನ್ ಇದೆ, ಇಲ್ಲಿ ವರ್ಲೋಕ್ ನಿಮಗೆ ಕಾಣುತ್ತಿರಬಹುದು. ಇಷ್ಟಕ್ಕೆ ಈ ರೀತಿಯಾಗಿ ಬರುತ್ತದೆ. ಇವಾಗ ಇಲ್ಲಿ ಈ ಮಾರ್ಕನ್ನು ಹಾಕಿಕೊಳ್ಳಬೇಕು, ಅದು ಮಾರ್ಜಿನ್ಗೆ. ಈ ರೀತಿಯಾಗಿ ಮಾಡಬಹುದು. ಅಥವಾ ನಾನು ಇನ್ನೊಂದು ಐಡಿಯಾ ಹೇಳುವುದೆಂದರೆ, ಇವಾಗ ಇದನ್ನು ಈ ರೀತಿ ಹಿಡಿದು ಕೆಳಗಿನ ಮಾರ್ಕಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಿಕೊಳ್ಳಿ. ಆಮೇಲೆ 2.5 ಇಂಚು ಮೇಲಕ್ಕೆ ಇಡಬೇಕು. ಇವಾಗ ನಾನು ಇದರ ಕ್ರಾಸ್ ಪಟ್ಟಿಯನ್ನು, ಇದು ಕೂಡ ತುಂಬ ಸುಲಭ ಐಡಿಯಾ, ತುಂಬ ಜನರಿಗೆ ಇದು ಅರ್ಥವೇ ಆಗೋದಿಲ್ಲ. ನೋಡಿ ಇದು 7 ಇಂಚು ಹೂಕು ಪಟ್ಟಿ ಇದೆ, ನಿಮ್ಮ ಇಲ್ಲಿ ಎದುರಿಗೆ ತೋರಿಸ್ತಾ ಇದ್ದೇನೆ. ಇವಾಗ ನಾನು ಇಲ್ಲಿ 7 ಇಂಚು ಹೂಕು ಪಟ್ಟಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ, ಆಯಿತಾ. ಇಲ್ಲಿ ಅದಕ್ಕೆ ನೋಡಿ 2.5 ಇಂಚು ಆ್ಯಡ್ ಮಾಡಬೇಕು. 2.5 ಇಂಚು ಈ ಮಧ್ಯದ್ದು ಆ್ಯಡ್ ಮಾಡಿದ್ದು ಇಲ್ಲಿನ ಮಾರ್ಜಿಂಗಲ್ಲಿ, ಇಲ್ಲಿ ಮಾರ್ಜಿಂಗಲ್ಲಿ ಮತ್ತು ಡಾಟ್ ಮಾರ್ಜಿಂಗಲ್ಲಿ ಎಲ್ಲ ಆ್ಯಡ್ ಆಗಿ ಹೋಗ್ತದೆ. ಆಯಿತಾ. ಆಮೇಲೆ ಇಲ್ಲಿಂದ ನೋಡಿ 3 ಇಂಚಿಗೆ ಬಿಡ್ತು ಮಾರ್ಕ್ ಹಾಕಿಕೊಳ್ಳಬೇಕು. ಮತ್ತು ಇಲ್ಲಿಂದ ಈ ಕ್ರಾಸಿಂದ 1 ಇಂಚು ಅಷ್ಟೇ. ನೀವು ಬೇಕಾದರೆ ಈ ರೀತಿ ಕೂಡ ಮಾರ್ಕನ್ನು ಹಾಕಿಕೊಳ್ಳಬಹುದು. ಇಲ್ಲ ಅಂತ ಹೇಳಿದರೆ ನಮ್ಮ ಹತ್ರ ಸ್ಕೇಲ್ ಇದೆ, ಅದರಲ್ಲಿ ಕೂಡ ಮಾರ್ಕನ್ನು ಹಾಕಿಕೊಳ್ಳಬಹುದು. ನೋಡಿ ಸ್ಕೇಲನ್ನು ಈ ರೀತಿ ತಿರುಗಿಸಿಕೊಂಡು ಈ ರೀತಿನೂ ಹಾಕಬಹುದು. ಇದು ಅಡ್ಜಸ್ಟ್ ಆಗುವುದು ಆಮೇಲೆ, ಪ್ಲಸ್ ಹೊಲಿದಾದ ಮೇಲೆ ಸ್ವಲ್ಪ ಇಲ್ಲಿ ಕಟ್ ಮಾಡಲಿಕ್ಕೆ ಎಲ್ಲ ಸಿಗ್ಬೋದು, ಅದನ್ನು ಆಮೇಲೆ ಮಾಡಿಕೊಳ್ಳಬೇಕು. ಇದು ಕೂಡ ಸುಲಭವಾದ ಐಡಿಯಾ. ಇಲ್ಲಿಂದ 7 ಇಂಚು ಇಲ್ಲಿ ಇದೆಯೋ ಅಲ್ಲಿಗೆ ಮಾರ್ಕ್ ಹಾಕಿ, ಅಲ್ಲಿಂದ 2.5 ಇಂಚು ನೀವು ಮೇಲಕ್ಕೆ ಇಟ್ಟರೆ ಇಷ್ಟೇ ಬರುವುದು. ನೋಡಿ ಇಲ್ಲಿಗೆ ನೋಡಿ ಕರೆಕ್ಟ್ ಆಗಿದೆ. ಯಾವ ರೀತಿಯೂ ನೀವು ಇದನ್ನು ಅಳತೆ ಮಾಡಿಕೊಳ್ಳಬಹುದು. ಇದು ಇಲ್ಲಿಗೆ ಸ್ಟಿಚಿಂಗ್ ಬರುವುದು ಇಷ್ಟು ಮಾರ್ಜಿನ್. ಆದರೆ ಇದು ತುಂಬ ಜನರಿಗೆ ಅರ್ಥ ಆಗುವುದಿಲ್ಲ, ತುಂಬ ಸುಲಭವಾದ ವಿಧಾನ. ಇವಾಗ ಇದಕ್ಕೆ ಡಾಟ್ ಮಾರ್ಕನ್ನು ಹಾಕಿಕೊಳ್ಳುವ. ನೋಡಿ ಒಂದು 3.25 ಇಂಚು ಮಧ್ಯದಿಂದ ಇವಾಗ ಇದು ಡಾಟ್ನ ಸೆಂಟರ್, ಇದರಿಂದ ಈಚೆಗೆ 1.5 ಇಂಚು ಬಿಡಬಹುದು. ಇದರಲ್ಲಿ ಎಷ್ಟು ಬಿಟ್ಟಿದೆ ಅಂತ ನೋಡುವ. ಇದರಲ್ಲಿ 1.25 ಇಂಚು ಬಿಟ್ಟಿದ್ದಾರೆ. 1.25 ಇಂಚೇ ಬಿಡುವ. ಇಲ್ಲಿ 1 ಇಂಚಿನ ಡಾಟು, ಇಲ್ಲಿ ಕೂಡ 1 ಇಂಚಿನ ಡಾಟು. ಈ ಡಾಟಿನ ಬಟ್ಟೆ ಇಲ್ಲಿಯೇ 1.5 ಇಂಚು ಎಕ್ಸ್ಟ್ರಾ ಇಟ್ಟಿರುವುದರಲ್ಲಿ ಆ್ಯಡ್ ಆಗಿರುತ್ತದೆ. ಇಲ್ಲಿ ಕೂಡ 1/4 ಇಂಚು ಡೀಪ್. ಈ ರೀತಿ ಕ್ರಾಸ್ ಕಟ್ ಮಾಡುವುದರಿಂದ ಏನಾಗುತ್ತದೆ ಎಂದರೆ, ಇದು ಕುತ್ತಿಗೆ ಏನಿದೆ ಟೈಟ್ ಆಗಿ ಕೂರುತ್ತದೆ, ಅಂದರೆ ಹೆಗಲನ್ನು ಈ ರೀತಿ ಜಾರಲು ಬಿಡುವುದಿಲ್ಲ.
1/4 ಇಂಚು ಕಡಿಮೆ ಮಾಡುವುದರಿಂದ ಇಲ್ಲಿಗೆ ಭುಜಕ್ಕೆ ಅಂಟಿಕೊಂಡು ಗಟ್ಟಿಯಾಗಿ ಕೂರುವುದರಿಂದ ಇದು ಇಲ್ಲಿಂದ ಡ್ರಾಪ್ ಆಗುವ ಚಾನ್ಸ್ ಕಡಿಮೆ ಇರುತ್ತದೆ. ಅದಕ್ಕಾಗಿ 1/4 ಇಂಚು ಒಳಬದಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇವಾಗ ಕ್ರಾಸ್ ಪಟ್ಟಿಗೆ ಶೇಪ್ ಮಾರ್ಕನ್ನು ಹಾಕಿಕೊಳ್ಳುವ. ಇದು ಕ್ರಾಸ್ ಪಟ್ಟಿ. ಇಲ್ಲಿಂದ 1/4 ಇಂಚು ಮೇಲಕ್ಕೆ, ಈ ಬದಿಯಿಂದ 1 ಇಂಚು ಮೇಲಕ್ಕೆ. ನೀವು ಬೇಕಾದರೆ ಹೆಚ್ಚು ಕೂಡ ಇಟ್ಟುಕೊಳ್ಳಬಹುದು, 1 ಇಂಚು ಅಂತ ಏನಿಲ್ಲ. ಬೇಕಾದರೆ ಇದನ್ನು ಇಷ್ಟು ಕೂಡ ಮಾಡಿಕೊಳ್ಳಬಹುದು. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತದೆ ಅಂತ ಹೇಳಿದರೆ, ಮತ್ತೆ ಇದನ್ನು ಉಲ್ಟಾ ಮಾಡುವಾಗ ನೋಡಿ, ಈ ಥರ ಪಲ್ಟಿ ಮಾಡುವಾಗ ನಿಮಗೆ ಇಲ್ಲಿ ಸಮಸ್ಯೆ ಆಗುತ್ತದೆ, ತುಂಬ ಜಾಸ್ತಿ ಕ್ರಾಸ್ ಮಾಡುವುದರಿಂದ. ಅದಕ್ಕಾಗಿ ಕಮ್ಮಿ ಇದ್ದರೆ ಒಳ್ಳೆಯದು. ಇವಾಗ ಇದನ್ನು ಪ್ರಿಂಟನ್ನು ಕಟ್ ಮಾಡಿಕೊಳ್ಳುವ. ಇವಾಗ ಕ್ರಾಸ್ ಬೆಲ್ಟನ್ನು ಕೂಡ ಕಟ್ ಮಾಡಿಕೊಳ್ಳುವ. ಇನ್ನು ಪ್ರತಿಯೊಂದು ಡಾಟ್ನ ಹತ್ತಿರಕ್ಕೆ ಚಿಕ್ಕ ಚಿಕ್ಕ ಕಟ್ಟುಗಳನ್ನು ಹಾಕಿಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಎರಡು ಬದಿಯಲ್ಲಿ ಒಂದೇ ಲೆಕ್ಕ ಡಾಟ್ಗಳು ಬರುತ್ತವೆ. ಡಾಟ್ಗಳಲ್ಲಿ ಏನು ಹೆಚ್ಚು ಕಡಿಮೆ ಅಥವಾ ವ್ಯತ್ಯಾಸ ಬರುವುದಿಲ್ಲ. ಇವಾಗ ನಿಮಗೆ ಇಲ್ಲಿ ಇನ್ನೊಂದು ಸಮಸ್ಯೆಯನ್ನು ನಾನು ಹೇಳಿಕೊಡುತ್ತೇನೆ. ಕೆಲವರ ಮನಸ್ಸಲ್ಲಿ ಬರಬಹುದು ನೋಡಿ, ಇದೊಂದು ಮೇನ್ ಇಂಪಾರ್ಟೆಂಟ್. ಇದನ್ನು ಇವಾಗ ನಾನು ಇಲ್ಲಿ ಕಟ್ ಮಾಡಿಕೊಳ್ಳುತ್ತೇನೆ. ಇದು ಕಟ್ ಮಾಡಿದ್ದು ಯಾಕಂತ ಹೇಳಿದರೆ, ನಾವು ಡಾಟನ್ನು ಹಿಡಿಯುವಾಗ ಇವಾಗ ನೋಡಿ ಸ್ಟ್ರೈಟ್ ಆಯ್ತದು, ಸ್ಟ್ರೈಟ್ ಆಗಿರುತ್ತದೆ. ಇಲ್ಲಾಂದರೆ ಕೆಲವರ ಬ್ಲೌಸು ಈ ಥರ ಇರುತ್ತದೆ. ಇವಾಗ ಈ ಪೀಸನ್ನು ಅಲ್ಲಿ ಇಟ್ಟರೆ ನೋಡಿ, ಸ್ವಲ್ಪ ಮೇಲಕ್ಕೆ ಹೋದಾಗೆ ಅನಿಸುತ್ತದೆ. ನೋಡಿ, ನಿಮಗೆ ವಿಡಿಯೋದಲ್ಲಿ ಈ ಥರ ಕಾಣಬಹುದು. ಇವಾಗ ನೋಡಿ ಸ್ಟ್ರೈಟ್ ಆಗಿದೆ. ಇದಕ್ಕಾಗಿ ಇಲ್ಲಿ ಕಟ್ ಮಾಡುತ್ತೇವೆ. ಅದೇ ರೀತಿ ಫ್ರಂಟಲ್ಲಿ ಕೂಡ ಅಷ್ಟೇ ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಈ ಡಾಟು ದೊಡ್ಡದಾಗುತ್ತದೆ, ಅಂದರೆ ಹಿಡಿಲಿಕ್ಕೆ ಜಾಸ್ತಿ ಸಿಗುತ್ತದೆ. ಒಂದು ವೇಳೆ ದೊಡ್ಡದೇ ಡಾಟು ಇಲ್ಲಿ ಬೇಕಂತ ಇದ್ದರೆ ಫುಲ್ ಬಸ್ಟ್ ಬ್ಲೌಸ್ಗಳಿಗೆ ದೊಡ್ಡ ಡಾಟ್ಗಳು ಬೇಕಾಗುತ್ತವೆ. ಅಂದರೆ 40 ಚೆಸ್ಟ್, ಫುಲ್ ಚೆಸ್ಟು 42 ಇದ್ದರೆ ಇದನ್ನು ಕಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಫುಲ್ ಬಸ್ಟ್ ಅಂದರೆ ಡಾಟೇ, ಬೇರೆ ಏನಲ್ಲ. ಡಾಟ್ಗಳನ್ನು ಹೆಚ್ಚಿಸುವುದೇ ಫುಲ್ ಬಸ್ಟಿನ ಕೆಲಸ. ಇದನ್ನು ಕಟ್ ಮಾಡಿ ತೆಗೆದಾಯಿತು. ಇವಾಗ ಇಲ್ಲಿ ಕೂಡ ಕಟ್ ಮಾಡಿ ತೆಗೆಯುತ್ತೇನೆ. ಆಯಿತು. ಇಲ್ಲಿ ಕೂಡ ಇಲ್ಲಿ ಒಂದು ವ್ಯತ್ಯಾಸವನ್ನು ನಿಮಗೆ ತಿಳಿಸುತ್ತೇನೆ. ಇವಾಗ ನೋಡಿ, ಇಲ್ಲಿ ನಿಮಗೆ ಇದರಲ್ಲಿ ಕೆಲವರಿಗೆ ಸಮಸ್ಯೆ ಆಗೋದು ಇಲ್ಲಿ ಈ ರೀತಿ. ಇವಾಗ ನಾವು ಇದನ್ನು ಜೋಡಿಸುವಾಗ ಏನಾಗುತ್ತದೆ, ಇಲ್ಲಿ ಪ್ರಾಬ್ಲಮ್ ನೋಡಿ, ಇಲ್ಲಿ ಸೀದಾ ಇದೆ,
ಇಲ್ಲಿ ಈ ರೀತಿ ಆಗಿದೆ, ನೋಡಿದ್ದೀರಲ್ಲ. ಇದು ಕೆಲವರಿಗೆ ಸಮಸ್ಯೆ. ಇದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಅದನ್ನೇ ನಾನು ಇವಾಗ ನಿಮಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ವಿಡ್ತ್ ಇದ್ದದ್ದು ಇಲ್ಲಿದ್ದು 2.5 ಇಂಚು, ಆದರೆ ನಾನಿಲ್ಲಿ 3.5 ಇಂಚು ಇಟ್ಟಿದ್ದೇನೆ. 3 ಕಾಲು ಇಡಬೇಕಿತ್ತು, 3.5 ಇಟ್ಟಿದ್ದೇನೆ. 1/4 ಇಂಚು ಜಾಸ್ತಿ ಇಟ್ಟಿರುವುದು ಯಾಕೆಂದು ಇವಾಗ ತೋರಿಸುತ್ತೇನೆ. ಹೀಗೇನೆ ಇಡುವ, ಪರವಾಗಿಲ್ಲ. ಇವಾಗ ಇಲ್ಲಿ ನಾವು ಇದಕ್ಕೆ ಕೈಯನ್ನು ತಾಗಿಸುವಾಗ ಏನು ಮಾಡಬೇಕಂತ ಹೇಳಿದರೆ ನೋಡಿ, ಈ ರೀತಿ ಸ್ಕೇಲನ್ನು ಇಟ್ಟುಕೊಳ್ಳಬೇಕು. ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಲೈನನ್ನು ಹಾಕಿಕೊಳ್ಳಬೇಕು. ಇವಾಗ ಇದನ್ನು ಕಟ್ ಮಾಡಿದರೆ ಏನಾಗುತ್ತದೆ? ಸರಿಯಾಗುತ್ತದೆ. ಈ ರೀತಿ ಇಲ್ಲಿಂದ ಈ ಕ್ರಾಸಿನವರೆಗೆ ಇದನ್ನು ಕಟ್ ಮಾಡಿಕೊಳ್ಳಬೇಕು. ಕೈ ತಾಗಿಸುವುದಕ್ಕೆ ಮೊದಲು, ಆಮೇಲೆ ಸ್ಲೀವನ್ನು ತಾಗಿಸಿಕೊಳ್ಳಬೇಕು. ಆವಾಗ ಇದು ಈ ರೀತಿ ಬರುವುದರಿಂದ ನಾವು ಅದನ್ನು ಈ ರೀತಿ ಕಟ್ ಮಾಡಿ ಸರಿ ಮಾಡಿಕೊಳ್ಳಬಹುದು. ಇದೇ ಕೆಲವರಿಗೆ ಅರ್ಥವಾಗದೇ ಇರುವಂಥದ್ದು ಇದೆ. ಇವಾಗ ಇದರ ಸ್ಲೀವ್ ಕಟ್ ಮಾಡುವ. ಇವಾಗ ಸ್ಲೀವ್ ಕಟ್ ಮಾಡುವ ಮೊದಲು ನೋಡಿ, 4 ಪೀಸ್ಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಟುಕೊಳ್ಳುವ. ಇಲ್ಲಿ ನಾನು ಆವಾಗಲೇ ನಿಮಗೆ ತೋರಿಸಿದ್ದೆ, ಇಲ್ಲಿನ ಅಗಲ 14.75 ಇದೆ. ನೋಡುವ, 14.25, 14.25. ಇಲ್ಲಿ ತುಂಬ ಕಮ್ಮಿ ಇದೆ. 1.5 ಇಂಚ್ ಆದರೂ ನಮಗೆ ಬೇಕಾಗುತ್ತದೆ. ಇಲ್ಲಿ ಕೇವಲ 1 ಇಂಚಿನಷ್ಟಿದೆ. ಇದಕ್ಕೆ ಜಾಯಿಂಟ್ ಹಾಕುವುದರ ಬದಲಿಗೆ ನಾವು ಒಂದೊಂದು ಸ್ಲೀವನ್ನು ಕಟ್ ಮಾಡಿಕೊಳ್ಳಬೇಕು. ಜಾಯಿಂಟ್ ಇಲ್ಲದ ಹಾಗೆ ಕಟ್ ಮಾಡುವುದಾದರೆ, ಯಾಕೆಂದರೆ ಇದರ ಸ್ಲೀವ್ ಲೆಂತ್ ಇರುವುದು 8 ಇಂಚು. 8 ಇಂಚು ಇದೆ. ಇಲ್ಲಿ ಇಷ್ಟು, ಇಲ್ಲಿ ಚಿಕ್ಕದು ದೊಡ್ಡದು ಇದೆ ಒಂದೊಂದು ಪೀಸು. ಇದು ಸ್ವಲ್ಪ ಕಮ್ಮಿ ಇದೆ. ಇಲ್ಲಿಂದ ನೋಡಿ 8.5 ಇಲ್ಲಿಗೆ ಬರುತ್ತದೆ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಷ್ಟು ಇದೆ. ಅದಕ್ಕಾಗಿ ನಾವು ಏನು ಮಾಡುವ, ಒಂದೊಂದನ್ನಾಗಿ ಕಟ್ ಮಾಡಿಕೊಳ್ಳುವ. ಆವಾಗ ಇದನ್ನು ಉಲ್ಟಾ ಇಟ್ಟು ಎರಡಕ್ಕೂ ಜಾಯಿಂಟ್ ಇಲ್ಲದಾಗಿ ನಾವು ಕಟ್ ಮಾಡಿಕೊಳ್ಳಬಹುದು. ಇವಾಗ ಇದಕ್ಕೆ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಹದಿನಾಲ್ಕು ಮುಕ್ಕಾಲು ನೋಡಿ, ಇದೆ 14.25. ಸ್ಲೀವ್ ಲೆಂತು 8, ಅರ್ಧ ಇಂಚು ಮಾರ್ಜಿಂಗು, 8.5 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ. ಇವಾಗ ಇಲ್ಲಿ ಎಷ್ಟು ಅಗಲ ಇದೆ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಳ್ಳಬೇಕು. ಟೇಪನ್ನು 14.25ಗೆ ನೋಡಿ, ಇಲ್ಲಿ ಎಷ್ಟು ಬರ್ತಾ ಇದೆ, 3.25ಗೆ ಸ್ವಲ್ಪ ಕಮ್ಮಿ. ಅಷ್ಟಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ. ಇವಾಗ ನಮಗೆ ಆರ್ಮ್ ಹೋಲ್ ರೌಂಡು 8.25 ಇದೆ. 8.25 ಒಂದು ಪಾಯಿಂಟ್ ಬರ್ತಾ ಇದೆ. 8.25ಗೆ ಇದು ಬರುತ್ತದೆ. ಯಾಕಂತ ಹೇಳಿದರೆ ಸ್ಲೀವ್ ಇವಾಗ ನೇರವಾಗಿ ನಮಗೆ 8.25 ಒಂದು ಪಾಯಿಂಟ್ ಬಂದರೆ ನಾವು ಸ್ಲೀವ್ ಕಟ್ ಮಾಡುವಾಗ ನೋಡಿ ಈ ಥರ ಬರುತ್ತದೆ. ಆವಾಗ ನೋಡಿ 8.25 ಬರುತ್ತದೆ. ಇದು ನೇರವಾಗಿದೆ. ಈ ರೀತಿ ಕಟ್ ಮಾಡುವಾಗ 1/4 ಇಂಚು ಕಮ್ಮಿ, ಅರ್ಧ ಇಂಚು ಕಮ್ಮಿ ಇದ್ದರೂ ಅಡ್ಜಸ್ಟ್ ಆಗುತ್ತದೆ.
ಈ ಲೈನು ಮುಖ್ಯವಾದದ್ದು. ಇಲ್ಲಿ ತುಂಬ ಕೆಳಗೆ ಹೋದರೆ ಇಲ್ಲಿ ಭುಜ ಮೇಲಕ್ಕೆ ಎತ್ತಿ ಹಿಡಿದಂತೆ ಆಗುತ್ತದೆ. ಈ ಲೈನನ್ನು ನಾವು ತುಂಬ ಕೆಳಗೆ ಹಾಕುವುದರಿಂದ ಭುಜ ಈ ರೀತಿ ಏನೋ ಉಬ್ಬಿದಂತೆ ಎತ್ತಿ ಹಿಡಿದಂತೆ ಆಗುತ್ತದೆ. ತುಂಬ ಕಮ್ಮಿನೂ ಆಗಬಾರ್ದು, ತುಂಬ ಕಮ್ಮಿ ಆದರೆ ಇಲ್ಲಿ ಎತ್ತಿ ಹಿಡಿಯುತ್ತದೆ, ಮೇಲಕ್ಕೆ ಹ್ಯಾಂಗರ್ನಲ್ಲಿ ಹಾಕಿದ ಹಾಗೆ ನಿಲ್ತದೆ. ಈ ರೀತಿ ಕ್ರಾಸ್ ಆಗಿ ನಿಲ್ಲುವುದಿಲ್ಲ. ಈ ಥರ ಇದು ಎಷ್ಟಿರ್ತದೋ ಇದರ ಆಧಾರದಷ್ಟೇ ಇಲ್ಲಿ ಬರಬೇಕು. ಈ ಲೈನ್ ಕೂಡ ತುಂಬ ಮಹತ್ವದ್ದು, ಇದು ಬೇಕೇ ಬೇಕು. ಇದನ್ನು ಕೂಡ ಅರ್ಧ ಮಾಡಬೇಕು ನಾವು. ಈ ಲೈನನ್ನು ಟೇಪನ್ನು ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಈ ಥರ ಲೈನನ್ನು ಹಾಕಿಕೊಳ್ಳಬೇಕು. ಇವಾಗ ಈ ಸ್ಕೇಲನ್ನು ಇಲ್ಲಿ ಟಚ್ ಮಾಡಿ ಇಲ್ಲಿಗೆ ಈ ಥರ ಇಟ್ಕೊಳ್ಳಬೇಕು, ಈ ಗೆರೆಗೆ ತಾಗುವಂತೆ. ಇಷ್ಟೇ. ಇವಾಗ ಇಲ್ಲಿಂದ ಇಲ್ಲಿ ಮತ್ತು ಇಲ್ಲಿ ಬೇಕಾದರೆ ಇಲ್ಲಿ ಒಂದು ನಿಮಗೆ ಟಿಪ್ಸ್ ಇನ್ನೊಂದು ಹೇಳ್ತೀನಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಿಕೊಳ್ಳಿ. ಆಮೇಲೆ ಇಲ್ಲಿಂದ 1 ಇಂಚು ಅದು ಬ್ಯಾಕಿಗೆ, ಟೋಟಲ್ 2 ಇಂಚು. ಇವಾಗ ಈ 1 ಇಂಚಿಗೆ ನೋಡಿ ಇಲ್ಲಿ ಟಚ್ ಆಗಬೇಕು. ಈ ಥರ ಇದಕ್ಕೆ ಟಚ್ ಆಗಬೇಕು. ಇಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿಂದ ಮೇಲಕ್ಕೆ ಅರ್ಧ ಇಂಚು ಇರಬೇಕು, ಅರ್ಧ ಇಂಚು ಮೇಲಕ್ಕೆ. ಇಲ್ಲಿಯೂ ಕೂಡ ವ್ಯತ್ಯಾಸಗಳು ಇವೆ. ಏನಂತ ಹೇಳಿದರೆ, ಕೆಲವರಿಗೆ ಡೀಪ್ ಬ್ಯಾಕ್ ನೆಕ್ಕು ಇಲ್ಲದೆ ಇರುವವರಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಇಡಬೇಕಾಗುತ್ತದೆ. ತುಂಬ ಡೀಪ್ ಬ್ಯಾಕ್ ನೆಕ್ಕು ಅಂದರೆ ಇಲ್ಲಿ ತುಂಬ ತೆಳ್ಳಗೆ ಈ ರೀತಿ ಬಂದರೆ, ಡೀಪ್ ನೆಕ್ಕು ಜಾಸ್ತಿ ಬಂದಾಗ ನಾವು ಇಲ್ಲಿ ಹೆಚ್ಚು ಬಟ್ಟೆಯನ್ನು ಇಡಬೇಕಾಗಿರುವುದಿಲ್ಲ. ಏಕೆಂದರೆ ಅದು ಈ ರೀತಿ ಅಗಲ ಹೋಗುವುದರಿಂದ ಇಲ್ಲಿ ತುಂಬ ಬಟ್ಟೆ ಬೇಕಾಗಿರುವುದಿಲ್ಲ. ನೋಡಿ, ಇವಾಗ ಇಲ್ಲಿಂದ ಈ ಸೆಂಟರಿಗೆ ಈ ರೀತಿ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಕೂಡ ನಾವು ಅದನ್ನು ಇನ್ನೊಮ್ಮೆ ಸರಿ ಮಾಡಿಕೊಳ್ಳಬಹುದು. 14 ಕಾಲು, 11 ಕಾಲು, 5.5 1 ಪಾಯಿಂಟ್. ಇವಾಗ ಬ್ಯಾಕ್ ಸೈಡನ್ನು ಮೊದಲು ಕಟ್ ಮಾಡಬೇಕು. ಇವಾಗ ಈ ರೀತಿ ಹೋಗುವುದು ಬೇಡ, ಸ್ವಲ್ಪ ಕೆಳಕ್ಕೆ ಈ ಥರ ಬರಬೇಕು. ಈ ಕಟ್ಟು, ಇಲ್ಲಿ ಹಾಕಿದಂಥ ಕಟ್ಟು, ಮತ್ತೆ ನೀವು ಸ್ಲೀವ್ ಜಾಯಿಂಟ್ ಮಾಡುವಾಗ ನೋಡಿ, ಇಲ್ಲಿ ಏನು ಕಟ್ಟು ಇದೆಯಾ ಇದಕ್ಕೆ ಸರಿಯಾಗಿ ಅಟ್ಯಾಚ್ ಆಗಬೇಕು. ಈ ಕಟ್ಟುಗಳು ಒಂದಕ್ಕೊಂದು ಸರಿಯಾಗಿ ಅಟ್ಯಾಚ್ ಆಗದಿದ್ದರೆ ನಿಮ್ಮ ಬ್ಲೌಸು ಫೈಲ್ ಆಗುತ್ತದೆ. ಇವಾಗ ಫ್ರಂಟ್ ಶೇಪ್ ಕಟ್ ಆಯಿತು. ಬ್ಯಾಕ್ ಶೇಪಲ್ಲಿ ಏನಾದರೂ ಅಡ್ಜಸ್ಟ್ ಇದೆಯಾ ನೋಡುವ. ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾಗೆ ಇದೆ.
ಈ ರೀತಿ ಮಾಡುವುದರಿಂದ ನಿಮಗೆ ಇಲ್ಲಿ ಮೇಲಕ್ಕೆ ಕೈಯು ಎತ್ತಿ ಹಿಡಿಯುವುದಿಲ್ಲ. ಮೇಲಕ್ಕೆ ಕೆಲವರ ಬ್ಲೌಸಲ್ಲಿ ಕೈ ಇಲ್ಲಿ ಮೇಲಕ್ಕೆ ಎತ್ತಿದಂತೆ ಆಗುತ್ತದೆ. ಕಾರಣ ಇಲ್ಲಿ ಈ ರೀತಿ ಆಗುವುದರಿಂದ ಮೇಲಕ್ಕೆ ಎತ್ತಿದಂತೆ ಆಗುವುದು. ಈ ರೀತಿ ಆಗುವುದು ಏಕೆಂದರೆ ಇಲ್ಲಿ ಬಟ್ಟೆ ನಾವು ಈ ರೀತಿ ಕಟ್ಟು ಮಾಡಿಕೊಳ್ಳುತ್ತೇವೆ ಸ್ಟ್ರೈಟ್ ಆಗಿ. ಆವಾಗ ಇಲ್ಲಿ ಬಟ್ಟೆ ತುಂಬ ಜಮಾ ಆಗುತ್ತದೆ. ಜಮಾ ಆದ ಮೇಲೆ ಅದು ಮೇಲಕ್ಕೆ ಎತ್ತಿ ಹಿಡಿಯುತ್ತದೆ. ಇವಾಗ ಇದನ್ನು ಕಟ್ಟು ಮಾಡಿರುವುದರಿಂದ ಇದು ಇಲ್ಲಿ ಮೇಲಕ್ಕೆ ಎತ್ತಿದಂತೆ ಆಗುವುದಿಲ್ಲ. ಈ ರೀತಿ ಕೆಳಕ್ಕೆ ಸರಿಯಾಗಿ ಕೂರ್ತದೆ. ಇಲ್ಲಿ ಜಾಸ್ತಿ ಬಟ್ಟೆ ಮೇಲಕ್ಕೆ ಇದ್ದರೆ ಇದು ಎತ್ತಿ ಹಿಡಿಯುತ್ತದೆ. ಇಲ್ಲಿ ಕಟ್ಟು ಮಾಡುವುದರಿಂದ ಈ ರೀತಿ ಕೆಳಕ್ಕೆ ಸ್ಟ್ರೈಟ್ ಆಗಿ ಬರುತ್ತದೆ. ನನಗೆ ಗೊತ್ತಿರುವುದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇವಾಗ ಜಾಯಿಂಟ್ ಇಲ್ಲದೆ ಹೇಗೆ ಕಟ್ ಮಾಡೋದು ಅಂತ ನಿಮಗೆ ತೋರಿಸಿದ್ದೇನೆ. ನೋಡಿ, ಇವಾಗ ಇದಕ್ಕೆ ಜಾಯಿಂಟ್ ಬರೋದಿಲ್ಲ, ಏನಿಲ್ಲ. 4 ಪೀಸ್ ಒಟ್ಟಿಗೆ ಕಟ್ಟು ಮಾಡುತ್ತಿದ್ದರೆ ನಾನು ಇಲ್ಲಿಗೆ ಜಾಯಿಂಟ್ ಆಗಬೇಕಿತ್ತು. ಇವಾಗ ನೋಡಿ, ಇನ್ನೂ ತುಂಬ ಬಟ್ಟೆ ಉಳಿದಿದೆ. ಇನ್ನು ಜಾಯಿಂಟ್ ಇಲ್ಲದೆ ನಾವು ಇವಾಗ ಸ್ಲೀವನ್ನು ಕಟ್ ಮಾಡಿದ್ದೀವಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನಿಮಗೆ ಮುಖ ತೋರಿಸಿದ್ದೇನೆ. ನನಗೆ ವಿಡಿಯೋದಲ್ಲಿ ಬರುವುದು ಇಷ್ಟವಿರಲಿಲ್ಲ, ಅದಕ್ಕಾಗಿ ನಾನು ಯಾವಾಗಲೂ ಮುಖವನ್ನು ತೋರಿಸಿಲ್ಲ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಕೇಳಿ.